ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯಾಗಿದೆ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದೇ ಹಿನ್ನೆಲೆಯಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ರಾಮೋತ್ಸವದ ಸಂಭ್ರಮ ಜೋರಾಗಿದೆ. ಬೆಳಗಾವಿ ಮಹಾನಗರದ ಪಂಗುಳಗಲ್ಲಿಯಲ್ಲಿ ಸಿದ್ಧಿವಿನಾಯಕ ಮಂದಿರ ಟ್ರಸ್ಟ್ ಮತ್ತು 10 ಬೀದಿಗಳ ಎಲ್ಲ ಯುವಕರು ಸೇರಿಕೊಂಡು ವಿಶೇಷವಾಗಿ ರಾಮೋತ್ಸವವನ್ನು ಆಚರಣೆ ಮಾಡಿದರು. ಎಲ್ಲ ಮನೆಯ ಮುಂದೆಯೂ ಕೂಡ ದೀಪಗಳನ್ನು ಬೆಳಗಿದರು. ಪ್ರತಿ ಮನೆಯ ಮುಂದೆಯೂ ಕೂಡ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದರು. ನಂತರದಲ್ಲಿ ರಾಮ ಜಪವನ್ನು ಮಾಡಿದರು. ಪ್ರತಿ ಬೀದಿಯೂ ಕೂಡ ಬಣ್ಣ ಬಣ್ಣದ ಪೇಪರ್ಗಳನ್ನು ಅಂಟಿಸಿ ರಾಮ ಜಪವನ್ನು ಮಾಡಿ ಜಯಘೋಷಗಳನ್ನು ಕೂಗಿದರು. ರಾಮ ಜಪ ದೀಪೋತ್ಸವ ನಂತರದಲ್ಲಿ ವಿಶೇಷವಾಗಿ ರಾಮ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ರಾಮೋತ್ಸವವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿದರು ಅನ್ನೋದರ ಬಗ್ಗೆ ಇಲ್ಲಿಯ ಟ್ರಸ್ಟಿ रमेश भंडारी ಅವರು ಮಾಹಿತಿಯನ್ನು ಕೊಟ್ಟರು. प्रभू रामचंद्र की जय. अयोध्यामध्ये आज हर्षोल्लासाने पूर्ण जग ज्याची आतुरतेने वाट पाहत होतं त्या रामलल्लाच्या प्राणप्रतिष्ठानिमित्त आम्हा बेळगावकरांच्या 10 गल्ल्यांनी सर्वांनी आणि सिद्धिविनायक मंदिर ट्रस्ट यांच्या सहकार्याने हे आज आम्ही ते महाप्रसादचं आयोजन केलं होतं. सकाळी हनुमान चालीसा, त्याच्यानंतर गरबा नाच आणि नारी शक्ती ओम मंडळच्या वतीनं जी भक्तिभावना आपली पेश झाली ती खरोखर अनुमोदनीय होती आणि आमची आशा होती की 20 ते 25,000 लोकांचा महाप्रसाद व्हावा. पण परम कृपाळू त्या रामाची कृपा, राम भक्तांची जी अतूट गर्दी आणि त्या कारणानं आणि सिद्धिविनायक ट्रस्ट मंडळच्या सहकार्यानं हा प्रोग्राम अगदी हर्षोल्लास भव्य रूपात पार पडला. त्याबद्दल मी समस्त त्या 10 गल्ल्यांच्या पंचमंडळी, नागरिक आणि सिद्धिविनायक मंडळ, देणगी दाते आणि ह्या सर्वांचे आम्ही शतशः मनपूर्वक आभारी. ಪಾಂಗುಳುಗಳೆಯಲ್ಲಿ ರಾಮೋತ್ಸವ ಸಾಕಷ್ಟು ಕಳೆಗಟ್ಟಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮಭಕ್ತರು ಸೇರಿ ಬಂದಿದ್ದರು. ಜಯರಾಮ ಜಯ ಜಯರಾಮ ಅನ್ನುವ ಘೋಷಣೆಗಳನ್ನು ಕೂಗುತ್ತಾ ಎಲ್ಲರೂ ಕೂಡ ಸಂಭ್ರಮವನ್ನು ಪಟ್ಟರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.